ನಾವು ಭಾವೈಕ್ಯತೆ ನಡಿಗೆ ಬರುವಾಗ ಒಂದು ಹಸುರುದು ಮತ್ತು ಒಂದು ಕೆಂಪು ನಿಶಾನೆಯನ್ನು ಹಿಡ್ಕೊಂಡು ಬಂದಿರತಕ್ಕಂಥದ್ದು. ಎಲ್ಲಾ ಧರ್ಮದ ಒಂದು ದೇಹವನ್ನ ಕೊರೆದು ನೋಡಿದಾಗ ರಕ್ತ ಒಂದೇ ತರನಾಗಿ ಕಾಣುತ್ತೆ. ಸ್ವಧರ್ಮವನ್ನ ಪಾಲನೆ ಮಾಡಿಕೊಂಡು ಪರಧರ್ಮವನ್ನ ಇನ್ನೊಂದು ಧರ್ಮವನ್ನ ಗೌರವಿಸುವಂತ ಭಾವನೆ ಇಟ್ಟುಕೊಂಡು ಇಡೀ ರಾಷ್ಟ್ರಕ್ಕೆ ನಾವೆಲ್ಲ ಸೌಹಾರ್ದತೆಯಿಂದ ಬದುಕ್ತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಶಿವಪ್ಪಯ್ಯನವರು ಮತ್ತು ಹಜರತ್ ಸೈಯದ್ ಅವರು ಇವರಿಬ್ರು ಒಂದೇ ಧರ್ಮವನ್ನ ಪಾಲನೆ ಮಾಡಿದವರು. जमीन का कोई मजहब नहीं है, आसमान को कोई मजहब नहीं है, रास्ते अलग अलग हैं, हमें मिलकर जाना है एक दूसरे के साथ इंशाल्लाह. ಅನ್ನ ಬಸವಣ್ಣವರು ಕಂಡಿರ್ತಕ್ಕಂತಹ ಸಮಾಜವನ್ನು ನಾವು ಇವತ್ತು ಕಾಣಬೇಕಾಗೈತಿ. ನಮ್ಮ ಭಾರತ ದೇಶ ನಡಿಬೇಕಂತಂದ್ರೆ ಹಿಂದೂ ಮುಸ್ಲಿಂ ಜೋಡಾತಗತಿ ನಡ್ಕೋಬೇಕು. ಈಗಾಗಲೇ ಹಜರತ್ ಸೈಯದ್ ಬಾದಶಾಹರ ಹಾಗೂ ಶಿವಪ್ಪಯ್ಯನವರ ಒಂದು ಉರುಸಿನ ಕಾರ್ಯಕ್ರಮವು ಶತಶತಮಾನಗಳಿಂದ ಬಂದಿರತಕ್ಕಂಥ ವೀರಶೈವ ಲಿಂಗಾಯತ ಧರ್ಮದೊಳಗೆ ಪಂಚಪೀಠದ ಧ್ವಜ ಆಚರಣೆಯನ್ನು ಮಾಡ್ತೀವಿ. ಇವರು ಹಸಿರು ಧ್ವಜವನ್ನು ಆಚರಣೆ ಮಾಡ್ತಾರೆ. ಈ ಗುಡ್ಡದೊಳಗೆ ಬಾದಶಾಹರ ಇದ್ರ ಆ ಗುಡ್ಡದೊಳಗೆ ಶಿವಪ್ಪಯ್ಯನವ್ರು ಇದ್ರ ಇಲ್ಲಿ ಮಾತನಾಡಿದ್ದು ಅಲ್ಲಿ ಕೇಳ್ತಿತ್ತು, ಅಲ್ಲಿ ಮಾತನಾಡಿದ್ದು ಇಲ್ಲಿ ಕೇಳ್ತಿತ್ತು. ಬಹುಶಃ ಅವರಿಬ್ರು ಹೆಂಗಿದ್ರು ಅಂತಂದ್ರೆ ಯಾವುದೇ ತರನಾಗಿ ಭೇದ ಭಾವವಿಲ್ಲದೆ ಜಾತಿ ಮತವಿಲ್ಲದೆ ಎಲ್ಲವೂ ನಮ್ಮದು ಅಂದ್ಕೊಂಡು ಆ ಪರಮಾತ್ಮ ಭಗವಂತ ಒಂದು ಉಸಿರನ್ನು ಕೊಟ್ಟಾನ. ಆ ಉಸಿರಿನೊಳಗೆ ಎಲ್ಲ ಜಾತಿಯವರು ಜೈನ ಧರ್ಮ, ಹಿಂದೂ ಧರ್ಮ, ವೀರಶೈವ ಲಿಂಗಾಯತ ಧರ್ಮ, ಆ ಸಿಖ್ ಧರ್ಮ, ಇಸ್ಲಾಂ ಧರ್ಮ, ಎಲ್ಲ ಧರ್ಮದ ಒಂದು ದೇಹವನ್ನ ಕೊರೆದು ನೋಡಿದಾಗ ರಕ್ತ ಒಂದೇ ತರನಾಗಿ ಕಾಣುತ್ತೆ. ಕೆಂಪು ರಕ್ತ ಕಾಣುತ್ತಲ್ಲ, ಹಂಗ ಇದು ಶಿವಪ್ಪಯ್ಯನವರು ಮತ್ತು ಹಜರತ್ ಸೈಯದ್ ಅವರು ಇವರಿಬ್ರು ಒಂದೇ ಧರ್ಮವನ್ನ ಪಾಲನೆ ಮಾಡಿದವರು. ಯಾವುದೇ ತರನಾಗಿ ಭೇದ ಭಾವ ಇಲ್ಲದೆ ಒಂದೇ ರಕ್ತ ಹೆಂಗ ಭಗವಂತ ಕೊಟ್ಟಾನ ಹಂಗ ನಾವಿಬ್ರು ಈ ಸಮಾಜಕ್ಕೆ ಭಕ್ತರಿಗೆ ಒಂದೇ ಕೊಡುಗೆಯನ್ನು ಕೊಡೋಣ ಅಂತಂತೇಳಿ ಈ ಗುಡ್ದೊಳಗೆ ಶತಶತಮಾನದಿಂದ ಕೂಡ ಬಹುಶಃ ಇವರಿಬ್ರು ಒಂದೇ ತರನ ನಡೆದುಕೊಂಡು ಬಂದ್ರು. ಅದು ಶತಮಾನದಿಂದನೂ ಕೂಡ ಇಲ್ಲಿ ಉರುಸಿನ ನಿಮಿತ್ತವಾಗಿ ಗಂಧ ಲೇಪನೆ ಮಾಡೋದು ಹಜರತ್ ಸೈಯದ್ ಅವರ ದರ್ಗಾಕ್ಕ, ಆ ಬಳಿಕ ಶಿವಪ್ಪಯ್ಯನ ಮಠಕ್ಕೆ ರುದ್ರಾಭಿಷೇಕ. ಬಹುಶಃ ಇಲ್ಲಿ ಏನೈತಪ್ಪ ಅಂತಂದ್ರ ಎರಡೂ ಧರ್ಮ ಒಂದೇ. ಯಾವುದೇ ಧರ್ಮ ಹೇಳ್ಬೇಕಾತಪ್ಪ ಅಂದ್ರ ಮಾನವ ಧರ್ಮ ಉದ್ಧಾರ ಆಗ್ಲಿ ಅಂತ ಹೇಳ್ತಾರೆ. ಮುಬಾರಕ್ ಬಾದಶಾಹ ಅವ್ರು ಯಾವಾಗ ಈ ಪೀಠಕ್ಕಾದ್ರು ಈ ಏನು ಶಿವಪ್ಪಯ್ಯನ ಮಠದ್ದು ಮತ್ತು ಹಜರತ್ ಸೈಯದ್ ಅವರ ಉರುಸಿನ ನಿಮಿತ್ತ ಗಂಧ ಲೇಪನ ಮಾಡೋದನ್ನ ಕೇವಲ ನಾವು ಹಂಗ ಬಂದು ಮಾಡೋದು ಬೇಡ, ಎಲ್ಲಾ ಸ್ವಾಮೀಜಿಯವ್ರನ್ನ ಪ್ರತಿ ವರ್ಷವೂ ಕರೆಸಿ ಈ ಒಂದು ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅನ್ನುವಂತ ಒಂದು ಸಂದೇಶವನ್ನು ಇಟ್ಟರವ್ರು. ಬಹುಶಃ ಇಸ್ಲಾಂ ಧರ್ಮದ ಗುರುಗಳಾಗಿ ಸಮಾಜದೊಳಗ ಹಿಂದೂ ಮುಸ್ಲಿಂ ಒಂದು ಸಂದೇಶ ಬೇರೆ ಬೇರೆ ಹೋಗ್ತಾ ಇದೆ. ಬಹುಶಃ ಅವ್ರೆಲ್ಲಾರು ಕೂಡಿ ಬಾಳ್ಬೇಕು ಅನ್ನುವಂತ ವಿಚಾರವನ್ನ ನಾವೆಲ್ಲ ಬೇರೆ ಕಡೆ ಹೇಳಾಕತ್ತೀವಪ್ಪ ಅಂದ್ರ ಅದು ಬಾಯಿ ಮಾತಿಗೆ ಹೇಳಾಕ ಮೈಕ್ನೊಳಗೆ ತೋರ್ಸಾಕಾಗಿತ್ತು, ಪೇಪರ್ನೊಳಗೆ ಬರ್ಕೊಳಕಾಗಿತ್ತು. ಆದ್ರ ನಮ್ಮ ಬದಾಮಿ ಗ್ರಾಮದೊಳಗ ಮುಬಾರಕ್ ಬಾದಶಾಹರವರು ಶರಣರ ನಡೆಗೆ ಭಾವೈಕ್ಯತೆ ಕಡೆಗೆ ಅಂತೇಳಿ 5 ವರ್ಷ ಪರ್ಯಂತರವಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂದೇಶವನ್ನ ನಾವು ಸಾರೋಣ, ಗುರುಗಳ ಸಂದೇಶವನ್ನ ಸಾರೋಣ ಅಂತಂತೇಳಿ 5 ವರ್ಷ ಪರ್ಯಂತರವಾಗಿ ತಮ್ಮ ಗಂಧ ಲೇಪನದ ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮದ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೈಯದ್ ಬಾಷಾ ಅವರು ಹಾಗೂ ಶಿವಪ್ಪಜ್ಜಮ್ಮರವರ ಉರುಸಿನಲ್ಲಿ ಎಲ್ಲ ಮಹಾತ್ಮರು, ಶರಣರು, ಸಂತರು ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಈ ಉರುಸನ್ನ ಆಚರಣೆಯನ್ನ ಮಾಡ್ಕೋತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು, ಕುದುರೆಕಾರರು, ನಂತರ ದರ್ಗಾಧೀಶರು, ಮಠಾಧೀಶರು ಎಲ್ಲರೂ ಕೂಡ ಸಹಿತ ಈ ಉರುಸಿನ ಆಚರಣೆಗೆ, ಯಾಕಂದ್ರೆ ಈ ಉರುಸು ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ. ಯಾಕಂದ್ರೆ ಇಲ್ಲಿ ಹಜರತ್ ಸೈಯದ್ ಬಾಷಾ ಅವರ ದರ್ಗಾನೂ ಇದೆ, ಹಾಗೂ ಅವರ ಮಿತ್ರರಾದಂತಹ ಶರಣರಾದಂತಹ ಶಿವಪ್ಪಜ್ಜನವರ ಸಮಾಧಿ ಕೂಡ ಇದೆ. ಮೊದಲಿಗೆ ಶಿವಪ್ಪಜ್ಜನವರ ಸಮಾಧಿಗೆ ಅವರಿಗೆ ಅಲ್ಲಿ ಪೂಜೆಯನ್ನ ಮಾಡಿ ನಂತರ ಹಜರತ್ ಸೈಯದ್ ಬಾಷಾ ಅವರ ದರ್ಗಾದಲ್ಲಿ ಎಲ್ಲರೂ ಕೂಡಿ ಗಂಧವನ್ನ ಏರಿಸಿ ಇವತ್ತಿನ ದಿವಸ ಗಂಧದ ಕಾರ್ಯಕ್ರಮನ ಪೂರ್ತಿ ಮಾಡಿ ನಾಳಿನ ದಿವಸ ಉರುಸಿನ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಈ ಮುಬಾರಕ್ ಬಾಷಾ ಅವರು ವಂಶ ಪಾರಂಪರ್ಯವಾಗಿ ಮಾಡ್ಕೋತಾ ಬರ್ತಾ ಇದ್ದಾರೆ. ಸ್ವಧರ್ಮವನ್ನ ಪಾಲನೆ ಮಾಡಿಕೊಂಡು ಪರಧರ್ಮವನ್ನ ಇನ್ನೊಂದು ಧರ್ಮವನ್ನ ಗೌರವಿಸುವಂತ ಭಾವನೆ ಇಟ್ಟುಕೊಂಡು ಗೌರವಿಸಿ ಆ ಇನ್ನೊಂದು ಧರ್ಮಕ್ಕೆ ಧಕ್ಕೆ ಬಾರದಂತೆ ನಾವು ನಡ್ಕೊಳ್ಳೋದ್ರಿಂದ
ನಮ್ಮಲ್ಲಿರುವಂತಹ ಎಲ್ಲಾ ಕುಂದು ಕೊರತೆಗಳು ನಮ್ಮ ಮನಸ್ಸನ್ನ ನಾವು ಸ್ವಚ್ಛ ಮಾಡ್ಕೋಬೇಕು. ಬಾದಾಮಿ ನಗರದ ಬೆಟ್ಟದ ಮೇಲಿರುವಂತ ಹಜರತ್ ಸೈಯದ್ ಬಾಷಾ ಅವರ ಉರುಸಿನ ನಿಮಿತ್ತ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅದರ ಜೊತೆಗೆ ಗಂಧವನ್ನ ತಂದು ಇಲ್ಲಿ ಶರಣರ ಗದ್ದುಗೆಗೆ ಲೇಪನ ಮಾಡತಕ್ಕಂಥ ಕಾರ್ಯಕ್ರಮ ಇವತ್ತು ಗಂಧದ ಉರುಸು. ಹಾಗಾಗಿ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅದರೊಂದಿಗೆ ನಾವು ಭಾವೈಕ್ಯತೆ ನಡಿಗೆ ಬರುವಾಗ ಏನು ಧ್ವಜಗಳು ನಿಶಾನಿ ಅಂತ ಕರಿತೀವಿ, ಒಂದು ಹಸುರುದು ಮತ್ತು ಒಂದು ಕೆಂಪು ನಿಶಾನಿಯನ್ನು ಹಿಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆ ಅಂತಂದ್ರೆ ನಮ್ಮ ದೇಶ ಬಹುತ್ವ ಭಾರತ ಅಂತ ಕರಿತೀವಿ. ನಮ್ಮ ದೇಶಕ್ಕೆ ಬಹುತತ್ವ, ಬಹುಜಾತಿ, ಬಹುಭಾಷೆ, ಬಹು ಸಂಪ್ರದಾಯ ಹೊಂದಿರತಕ್ಕಂಥ ಈ ದೇಶ. ಈ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜಾತಿ, ಮತ, ಪಂಥ, ಧರ್ಮಗಳು ಉಳಿದ ದೇಶದಲ್ಲಿಲ್ಲ. ಅದಕ್ಕಾಗಿ ಬಹುತತ್ವಗಳನ್ನು ಹೊಂದಿರತಕ್ಕಂಥ ಈ ಭಾರತಕ್ಕೆ ಬಹುತ್ವ ಭಾರತ ಅಂತ ಕರೀತಾರೆ. ಆ ಬಹುತ್ವ ಭಾರತವಿದ್ರೂ ಸಹಿತ ಏಕತ್ವದಿಂದ ನಡಿಬೇಕಂತ ಹೇಳಿನೇ ನಾವು ಹಸಿರು ಮತ್ತು ಕೆಂಪು ಧ್ವಜಗಳನ್ನು ಹಿಡಿದುಕೊಂಡು ಬರೋದು ಅನ್ನುವಂಥ ಎರಡು ಧ್ವಜಗಳ ಒಂದು ಏನು ಸಮಾಗಮ ಇದೆ. ಹಾಗೆ ಹಿಂದೂ ಅನ್ನೋರು, ಮುಸಲ್ಮಾನರು ಅನ್ನುವರು ಸಮಾನತೆಯಿಂದ ಇರ್ತೀವಿ ಅನ್ನೋದಕ್ಕೆ ಅದರ ಸಾಂಕೇತಿಕವಾಗಿ ಆ ಎರಡು ಧ್ವಜಗಳನ್ನು ಹಿಡಿದುಕೊಂಡು ಬರ್ತಕ್ಕಂಥದ್ದು. ಸದ್ಯ ಇವತ್ತಿನ ದಿನಮಾನದಲ್ಲಿ ನಾವು ಯಾವಾಗಲೂ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಇದ್ದವರು ಅನ್ನುವಂಥದ್ದು. ಕುವೆಂಪು ಒಂದು ಕಡೆ ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅನ್ನೋ ಹಾಗೆ ಏನು ಹಜರತ್ ಸೈಯದ್ ಬಾಷಾ ಅವರ ಉರುಸಿನ ನಿಮಿತ್ತ ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ರಾಷ್ಟ್ರಕ್ಕೆ ನಾವೆಲ್ಲ ಸೌಹಾರ್ದತೆಯಿಂದ ಬದುಕಬೇಕು, ಬದುಕ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಈ ಉರುಸು. ನಾವೆಲ್ಲ ಲಿಂಗಾಯತ ಮಠಾಧೀಶರು, ಬೇರೆ ಬೇರೆ ಧರ್ಮದ ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ತೀವಿ. ಈ ವರ್ಷನೂ ಪಾಲ್ಗೊಂಡಿದ್ದೀವಿ. ಸದ್ಯದ ಈ ದರ್ಗಾದ ಮುಖ್ಯಸ್ಥರು ಮುಬಾರಕ್ ಬಾಷಾ ಅವರು ಈ ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ನಡೆಸ್ತಾ ಇರ್ತಕ್ಕಂಥವ್ರು. ಅವರು ಎಲ್ಲ ಜನಾಂಗವನ್ನ, ಎಲ್ಲ ಸ್ವಾಮಿಗಳನ್ನ ಒಪ್ಪಿಕೊಂಡು ಇದ್ದಿರತಕ್ಕಂಥವ್ರು. ಅದಕ್ಕಾಗಿ ಅವರು ಈ ಉರುಸನ್ನ ಮತ್ತೆ ಅವರ ಹಿರಿತನದಲ್ಲಿ ಬಹಳಷ್ಟು ಸೌಹಾರ್ದತೆಯಿಂದ, ಅದರ ಜೊತೆಗೆ ಹೊಸ ವಿನೂತನವಾಗಿರ್ತಕ್ಕಂಥ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅನ್ನುವಂಥದ್ದನ್ನ ಅವರು ರೂಢಿಯಲ್ಲಿ ತಂದು ಇವತ್ತು ಬಾದಾಮಿ ಮಹಾನಗರದ, ಐತಿಹಾಸಿಕ ಮಹಾನಗರದಲ್ಲಿ ಎಲ್ಲರೂ ಸೇರಿ ಪಾದಯಾತ್ರೆ ಮೂಲಕ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅನ್ನುವಂಥದ್ದು ಇವತ್ತು ಎಲ್ಲ ಜಾತಿಗಳಲ್ಲಿ ಸಾಮರಸ್ಯ ಬಿತ್ತತಕ್ಕಂಥ ಒಂದು ಸಂದೇಶವನ್ನ ಈ ಯಾತ್ರೆ ಕೊಡುವಂತಹದ್ದು. ಅಂತಹ ಯಾತ್ರೆ, ಅದರ ಜೊತೆಗೆ ಇರ್ತಕ್ಕಂಥ ಏನು ಈ ಉರುಸು, ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಬಹುತ್ವ ಭಾರತ ದೇಶಕ್ಕೆ ಒಳ್ಳೆ ತತ್ವ, ಚಿಂತನ, ಆದರ್ಶವನ್ನ ಕೊಡ್ತಕ್ಕಂಥ ಕಾರ್ಯವನ್ನ ಈ ಉರುಸು ಮಾಡ್ತಾ ಇದೆ. ಇದು ಎಲ್ಲ ಇಡೀ ನಮ್ಮ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ನಾವೆಲ್ಲ ಅಣ್ಣ ತಮ್ಮಂದರಂತೆ ಬಾಳತಕ್ಕಂಥ ಸಂದೇಶವನ್ನ ಕೊಡ್ತಕ್ಕಂಥದ್ದು ಈ ಉರುಸು ಅನ್ನುವಂಥದ್ದನ್ನ ಈ ಮೂಲಕ ತಮ್ಮೆಲ್ಲರಲ್ಲಿ ನಾವೆಲ್ಲ ಭಾವೈಕ್ಯತೆಯಿಂದ ಬದುಕೋಣ, ನಮ್ಮ ನಡಿಗೆಲ್ಲ ಭಾವೈಕ್ಯತೆ ಕಡೆಗೆ ಇರಲಿ ಅನ್ನುವಂತ ಸಂದೇಶವನ್ನು ಈ ಮೂಲಕ ನಾನು ತಿಳಿಪಡಿಸ್ತೇನೆ. ये हमारा हिंदुस्तान सूफी और संत दोनों का है। इस हिंदुस्तान में जो बहारें हैं, चमक है, ये दमक है, रौनक है, नूर जो है, ये सूफी और संत का कमाल है। ख्वाजा अमीनुद्दीन अली आला, आप अभी जिक्र सुन रहे थे, अपने लाइफ में एक ब्राह्मण के बच्चे को उठाकर अपने गोद में बैठाकर वली बना दिया, गोद में बैठाकर वक्त का वली बना दिया। और ख्वाजा अमीन की जात कैसी थी? हिंदू हमारे भाई जब ख्वाजा अमीन को देखते थे तो कहते ये हमारा संत है। ख्वाजा अमीन को जब हमारे हिंदू धर्म के लोग देखते तो ख्वाजा अमीन को कहते संत है। वही जब मुस्लिम आदमी ख्वाजा अमीन को देखता तो वो कहता है सूफी है। समझ रहे? जमीन का कोई मजहब नहीं है,
आसमान को कोई मजहब नहीं है, रास्ते अलग अलग हैं, हमें मिलकर जाना है, एक दूसरे के साथ इंशाअल्लाह मोहब्बत में रहना है। ये हमारा ये मुल्क हिंदुस्तान अमन और सुकून का है, सूफी संतों का है। बस दुआ है कि सैयद बादशाह कादरी हमारी इस खिदमत को अपनी बारगाह में कबूल फरमाए। मैं दुआ करता हूँ कि मोहम्मद मुबारक जो है ये उनकी काविश, उनकी खिदमत को सरकार कबूल फरमा ले। जो भी यहाँ पर आए उनके नाम से मुबारक बादशाह कादरी के नाम से जिसको भी जो भी अता करे अल्लाह तबारक व तआला हर मरीज को शिफा अता फरमाए। वाखिरु दवाना अनिल हम्दुलिल्लाहि रब्बिल आलमीन। ಅನ್ನ ಬಸವಣ್ಣವರು ಕಂಡಿರ್ತಕ್ಕಂತಹ ಸಮಾಜವನ್ನು ನಾವು ಇವತ್ತು ಕಾಣಬೇಕಾಗೈತಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗೈತಿ. ಮತ್ತೊಬ್ಬರನ್ನ ಕೀಳಾಗಿ ನೋಡಬೇಕಂತ ಯಾವ ಧರ್ಮವನ್ನು ನಮ್ ಕಲ್ಸಿಲ್ಲ. ನಮ್ಮ ಧರ್ಮ ಮತ್ತೊಬ್ಬರು ಪ್ರೀತಿಸೋದನ್ನ ಕಲ್ಸೈತಿ, ಅವ್ರ ಧರ್ಮನು ಮತ್ತೊಬ್ಬರನ್ನ ಪ್ರೀತಿಸೋದನ್ನ ಕಲ್ಸೈತಿ. ನಮ್ಮ ಭಾರತ ದೇಶ ನಡಿಬೇಕಂತಂದ್ರ ಹಿಂದೂ ಮುಸ್ಲಿಂ ಜೋಡೆತ್ತಗತಿ ನಡ್ಕೋಬೇಕು. ಯಾಕಂದ್ರ ಇಂಡಿಯಾ ಗೇಟ್ ಅಲ್ಲಿ ನೋಡ್ಬಿಟ್ರ ಶಹೀದ್ ಆಗಿರ್ತಕ್ಕಂತ ಸೈನಿಕರ ನೋಡ್ಬಿಟ್ರ ಅಂದ್ರ ಹಿಂದೂ ಮುಸಲ್ಮಾನರು ಕೂಡಿ ಈ ಭಾರತ ದೇಶವನ್ನ ಸ್ವತಂತ್ರಗೊಳಿಸಿದ್ದಾರೆ. ಅದೇ ತರನಾಗಿ ಮಹಾತ್ಮ ಗಾಂಧಿ ಹೇಳ್ತಾರೆ, ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ಈಶ್ವರ ಅಂದ್ರು ನೀನೇ, ಅಲ್ಲ ಅಂದ್ರು ನೀನೇ, ಎಲ್ಲರಿಗೂ ಸಮ್ಮತಿಯನ್ನು ಕೊಡು. ಬದಾಮಿಯಲ್ಲಿ ಶತಶತಮಾನಗಳಿಂದ 6ನೇ ಶತಮಾನದಿಂದ ಚಾಲುಕ್ಯರು ಪರಧರ್ಮ ಸಹಿಷ್ಣುತೆಯನ್ನ ನಮಗೆ ಕಲಿಸಿದ್ದಾರೆ. ನಾವು ಬದುಕುತ್ತಿದ್ದಂತಹ ನೆಲ ಪರಧರ್ಮ ಸಹಿಷ್ಣುತೆಯನ್ನ ಕಲಿಸಿದಂತಹ ಚಾಲುಕ್ಯರ ನಾಡಿನಲ್ಲಿ ಅದು ಸೈಯದ್ ಬಾಷಾ ಹಾಗೂ ಶ್ರೀ ಶಿವಪ್ಪಜ್ಜನವರು ಏಕತೆಗಾಗಿ ಅಖಂಡತೆಗಾಗಿ ಬಾಳಿ ಬದುಕಿದಾರ. ಅವರ ಮಾರ್ಗದರ್ಶನದಲ್ಲಿ ನಾವು ಬದುಕಬೇಕಾಗಿದೆ. ಸೈಯದ್ ಬಾಷಾನವರು ತಪಸ್ಸಿಗೆ ಕುಂತಾಗ ಶಿವಪ್ಪಜ್ಜನವರು ಬಂದ ಇಲ್ಲಿ ಇದನ್ನ ಮಾಡ್ತಿದ್ರಂತ. ಶಿವಪ್ಪಜ್ಜನವರು ತಪಸ್ಸಿಗೆ ಕುಂತಾಗ ಸೈಯದ್ ಬಾಷಾನವ್ರಿಗೆ ಆಸರೆ ಆಗ್ತಿದ್ರಂತ. ಎಂತ ಅನ್ಯೋನ್ಯತೆ! ಆ ಅನ್ಯೋನ್ಯತೆ ಎಲ್ಲರಲ್ಲಿ ಬರಬೇಕು. ನಮ್ಮ ಮೊದಲಿನ ಪೂಜ್ಯರು ಅವ್ರಿಗೆಲ್ಲ ಬಹಳ ಇಂಥವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಬೇಕಂತ ಹೇಳಿ ಬಹಳ ಇಷ್ಟ. ಆದ್ರೆ ಅವ್ರಿಗೆ ಧೈರ್ಯ ಇದ್ದಿಲ್ಲ. ಆ ಧೈರ್ಯ ಇವತ್ತು ಹಜರತ್ ಸೈಯದ್ ಬಾಷಾ ಹಾಗೂ ಶಿವಪ್ಪಜ್ಜನವ್ರು ಕೂಡಿ ಅವರ ಕೃಪಾಶೀರ್ವಾದದಿಂದ ಇವತ್ತು ನನ್ನನ್ನು ಕೊಟ್ಟಿದ್ದಾರೆ. ಯಾಕಂದ್ರ 2009ರಲ್ಲಿ ಹಿಂದಿರ್ತಕ್ಕಂತ ಪೀಠಾಧಿಪತಿಗಳು ನಮ್ಮ ತಾತನವರು ನಮ್ಮ ಮನೆಯವರು ಎಲ್ಲರೂ ಕರೆದು ಮುಂದ್ ಸಾಲಿ ಕಲಿಸ್ಬೇಡ, ಮುಂದ್ ಬರುವುದಿಲ್ಲ ಐತವ, ಸಾಲಿ ಕಲ್ಸಿದ್ರೆ ನೌಕರಿ ಮಾಡುವುದಿಲ್ಲ, ಮಾಡಕ್ ಕೊಡುವುದಿಲ್ಲ ಅಂತೇಳಿ ಪದೇ ಪದೇ ಸತತವಾಗಿ ಹೇಳ್ತಿದ್ರು. 2010ರಲ್ಲಿ ಬಂದಿದ್ದೆ, ನನ್ ಪೀಠ ಕುದರ್ಸಿ ಮಾಲಿ ಹಾಕಿ ಪೀಠಾಧಿಪತಿ ಮಾಡಿದ್ರು. ಇದನ್ನ ಯಾಕೆ ಬೇಕು? ಇವತ್ತಿನ ಕಾಲಘಟ್ಟದಲ್ಲಿ ಇದನ್ನ ಯಾರು ನಂಬ್ತಾರ? ನನ್ ಬ್ಯಾಡ ಅಂತ ಆನಂದೆ. ಅವನ ಕೃಪಾಶೀರ್ವಾದ ಇವತ್ತಿನ ಮನಸ್ಸಿನ ಮಾತು ಹೇಳ್ಬೇಕಾಗತ್ತ. ಪುಣಾದಲ್ಲಿ ಓದ್ಲಿಕ್ಕೆ ಇದ್ದೆ ನಾವು. ಪುಣಾದಲ್ಲಿ ರಾತ್ರಿ 12 ಗಂಟೆ ಆಗೈತಿ. ಪುಣಾ ಬಿಟ್ವಿ ನಾವು. ಬೆಳಿಗ್ಗೆ ಅಜಾನ್ ಹತ್ರ ಬದಾಮಿಯಲ್ಲಿ. ಅದು ಅವನ್ ಪವಾಡೋ ಶಿವಪ್ಪಜ್ಜನ ಪಾವು ಯಾರ ಪಾವಡು ಗೊತ್ತಿಲ್ಲ. ಅದ ಹೆಂಗ್ ಕರ್ಕೊಂಡ್ ಬಂದ ಹೆಂಗಿಲ್ಲ ಅವಂಗೆ ಗೊತ್ತು. ಅವತ್ತಿನಿಂದ ಏನೈತಿ, ಅಮಾಸಿಗೆ ಒಮ್ಮೆ ನಾ ಇಲ್ಲಿ ಬರ್ತಾ ಹೋದೆ. ಅದು ಓದಲಿಕ್ಕೆ ಎಕ್ಸಾಮ್ ಬರ್ಲಿಕ್ಕೆ ಕುಂದಿರ್ತಿದ್ದೆ, ಪೆನ್ನೆ ಮುಟ್ತಿದ್ದಿಲ್ಲ. ಇದು ಆದಂತ ಘಟನೆ ನನಗೂ ಆ ವಿದ್ಯಾರ್ಜನೆ ನನ್ನ ಸೇವೆಯಲ್ಲಿ ಪಡಿಬೇಕಾಗಿತ್ತು. ಅಜ್ಜನ ಸೇವೆಯಲ್ಲಿ ಬಂದು ದುಡ್ಕೋತೀನಿ ಅಂತ ಹೇಳಿ ಅದು ಮುಬಾರಕ್ ಮುಲ್ಲಾ ಪರಿಚಯ ಆಗದನ ಹೊರತು ನನ್ನ ಬುದ್ಧಿನಿಂದ ಇದನ್ನೇ ಇಷ್ಟೆಲ್ಲಾ ಉರುಸು ಮಾಡಿದ್ರೆ ಇವತ್ತಿಗೂ ನಾವು ಏನು ಇಲ್ಲಿ ಪಟ್ಟಿ ಬುಕ್ಕ ಇಟ್ಟಿಲ್ಲ, ಏನು ಇಟ್ಟಿಲ್ಲ. ಬಹಳ ದೊಡ್ಡ ಕಿರಾಣಿಗಳು ಅಂತ ಹೇಳಿರ್ತೀನಿ. ಅಲ್ಪೂರಪ್ಪ ಅಲ್ಲಿ ಹೇಳ್ರಿ, ಏನು ಸೇವೆ ಮುಟ್ಟಿಸ್ತೀರಿ? ದೊಡ್ಡ ಕಿರಾಣಿ ಅಂಗಡಿ ಒಳಗೈತಿ ಖಾತೆ, ಅಲ್ಲೇ ಮುಟ್ಟಿಸ್ರಿ. ನಮ್ದು ಯಾರು ಕೇಳಿದ್ರು ಅವ್ರ ಕೈಯ ಕೊಡಕ್ ಹೋಗ್ಬಿಟ್ಟು ಅಂತೇಳಿ ಇಡೀ ಬದಾಮಿಯ ಎಲ್ಲ ಸಮಾಜ ಬಂದು ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲಾ ಸಮಾಜದವ್ರು ನಮ್ ಗೂಡಿರ್ತಾರ, ನಾವು ಅವ್ರ ಗೂಡಿರ್ತೀವಿ. ಅದ್ರ ಸೈಯದ್ ಬಾಷಾ, ಅದು ಬಿಬಿ ಮಾಸಾಲಿ, ಅದ್ರ ಶಿವಪ್ಪಜ್ಜನವರ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಮಾತನ್ನ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಸಲ್ಲಿಸುತ್ತೇನೆ.